ನಮಸ್ತೆ. ಇವತ್ತು ನಾನು ಮಾಡ್ಲಿಕ್ಕೆ ಹೊಂಟೀನಿ ಬೆಂಡೆಕಾಯಿ ಫ್ರೈ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಬನಾನಾ ಫ್ರೈ ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿದ್ದೆ. ಈಗ ಒಂದೊಂದು ಬೆಂಡೆಕಾಯಿ ತೊಗೊಂಡು ಮೇಲ್ಗಡೆ ಟಾಪಿಂಗ್ಸ್ ತೆಗೆದ್ಬಿಟ್ಟು ನಾನು ಅದನ್ನು ಮಿಡಲ್ ಸ್ಲಿಟ್ ಮಾಡ್ತೀನಿ. ಒಂದು ಸ್ಲಿಟ್ ಸಾಕು. ಅದು ಆದಮೇಲೆ ಲೈಕ್ ಯು ಕ್ಯಾನ್ ಟೇಕ್ ಇಟ್ ಹೌ ಮೆನಿ ಮೆಂಬರ್ಸ್ ಆಫ್ ಪೀಪಲ್ ಆರ್ ದರ್, ಸೊ ದಟ್ ಮಚ್ ಲೇಡೀಸ್ ಫಿಂಗರ್ ಯು ಕ್ಯಾನ್ ಟೇಕ್ ಇಟ್. ಮ್ಯಾರಿನೇಷನನ್ನು ಲಾಸ್ಟ್ ಟೈಮ್ ಬನಾನಾ ಫ್ರೈಗೆ ಹೆಂಗೆ ಮ್ಯಾರಿನೇಟ್ ಮಾಡಿದ್ದೆವು ಇನ್ ಅ ಸೇಮ್ ವೇ ಮ್ಯಾರಿನೇಷನ್ನ ಈ ಲೇಡೀಸ್ ಫಿಂಗರಿಗೂ ಮಾಡ್ತೀನಿ. ಈ ಮಸಾಲ ಹೇಗೆ ಮಾಡಿದ್ದೆ ಅಂತ ಲಾಸ್ಟ್ ಟೈಮ್ ನಾನು ನಿಮ್ಗೆ ಬನಾನಾ ಫ್ರೈಗೆ ಹೆಂಗೆ ಮಾಡಿದ್ದೆ ಅಂತ ಹೇಳ್ಕೊಟ್ಟಿದ್ದೆ. ಅದು ನೀವು ನೋಡಲಿಲ್ಲ ಅಂದ್ರೆ ಪ್ಲೀಸ್ ವಿಸಿಟ್ ಮೈ ಲಾಸ್ಟ್ ವಿಡಿಯೋ, ದಟ್ ಈಸ್ ವಿಚ್ ಐ ಮೇಡ್ ಫಾರ್ ಬನಾನಾ ಫ್ರೈ. ಲೇಟರ್ ಅದನ್ನು ಒಂದು 2 to 3 ಟೇಬಲ್ ಸ್ಪೂನ್ ತೊಗೊಂಡ್ಬಿಟ್ಟು ನಾನು ಲೇಡೀಸ್ ಫಿಂಗರಿಗೆ ಮ್ಯಾರಿನೇಟ್ ಮಾಡ್ತೀನಿ. ಆಲ್ಮೋಸ್ಟ್ ಐ ಲೀವ್ ಇಟ್ ಫಾರ್ 10 to 15 ಮಿನಿಟ್ಸ್ ಹಾರ್ಡ್ಲಿ. ಸ್ವಲ್ಪ ಉಪ್ಪು ಹಾಕ್ತೀನಿ ಅದಕ್ಕೆ. ಅದು ಆದಮೇಲೆ ಸಮ್ ಅಮೌಂಟ್ ಆಫ್ ಸೂಜಿ ರವೆ ತೊಗೊಂಡ್ಬಿಟ್ಟು ಈ ಲೇಡೀಸ್ ಫಿಂಗರಿಗೆ ಅದಕ್ಕೆ ಡಿಪ್ ಮಾಡ್ತೀನಿ. ಸೊ ಯು ಕ್ಯಾನ್ ಗೋ ಹೆಡ್ ವಿತ್ ಬ್ರೆಡ್ ಕ್ರಮ್ಸ್ ಆ್ಯಸ್ ವೆಲ್, ಬಟ್ ದಿಸ್ ಸೂಜಿ ರವೆ ಗಿವ್ಸ್ ಸಮಥಿಂಗ್ ಬಿಟ್ ಡಿಫ್ರೆಂಟ್ ಟೇಸ್ಟ್. ಅದಾದಮೇಲೆ ಇದು ಒಂದೊಂದಾಗಿ ನಾನು ಲೇಡೀಸ್ ಫಿಂಗರ್ ಪ್ಯಾನ್ ಮೇಲೆ ಇಟ್ಕೊತ ಬರ್ತೀನಿ. ಸೊ ಯು ಕ್ಯಾನ್ ಗೋ ಹೆಡ್ ವಿತ್ ಡಿಪ್ಪಿಂಗ್ ಇಟ್ ದಿಸ್ ಇನ್ ಆಯಿಲ್, ಬಟ್ ಭಾಳ ಜನ ಆಯಿಲ್ ಜಾಸ್ತಿ ತಿನ್ನಂಗಿಲ್ಲ ಅನ್ನೋದಕ್ಕೆ 1 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಇದಕ್ಕೆ ಹಾಕ್ಕೊತ ಹೋಗ್ತೇನೆ. ಈವನ್ ಇದನ್ನು ಕಾರ್ನ್ಫ್ಲೋರಲ್ಲಿ ಹಾಕಿಬಿಟ್ಟು ಡೈರೆಕ್ಟ್ ಆಯಿಲಲ್ಲೂ ನೀವು ಇದನ್ನು ಡಿಪ್ ಮಾಡ್ಬೋದು. ಐ ಹ್ಯಾವ್ ಹಾರ್ಡ್ಲಿ ಯೂಸ್ಡ್ ಹಿಯರ್ ಆಲ್ಮೋಸ್ಟ್ ಲೈಕ್ 5 to 4 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಓವರ್ ಹಿಯರ್. ಇಷ್ಟನ್ನು ಮಾಡಿಬಿಟ್ಟು ಲೀವ್ ಇಟ್ ಫಾರ್ ಹಾರ್ಡ್ಲಿ ಲೈಕ್ 5 ಮಿನಿಟ್ಸ್. ಅದು ಆದಮೇಲೆ ಹೇಗೆ ನೀವು ದೋಸೆನ ತಿರುವಿ ಹಾಕ್ತೀರೋ ಅದೇ ಥರ ಈ ಲೇಡೀಸ್ ಫಿಂಗರನ್ನು ನಾವು ಅದನ್ನು ತಿರುವಿ ಹಾಕಬೇಕಾಗ್ತದೆ. ಅದು ಆದಮೇಲೆ ಯು ಕ್ಯಾನ್ ಫೈಂಡ್ ವೆರಿ ಕ್ರಿಸ್ಪಿ ಟೆಕ್ಸ್ಚರ್ ಆಫ್ ದಿಸ್. ಆ್ಯಂಡ್ ಇದನ್ನು ನಾವು ರೈಸ್ ಜೊತೆ ಆದರೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ವಿಚ್ ವಿಲ್ ಬಿ ಮೋಸ್ಟ್ ಯಮ್ಮಿಯಸ್ಟ್ ಆ್ಯಂಡ್ ಕ್ರಿಸ್ಪಿ. ಪ್ಲೀಸ್ ಗಿವ್ ಅ ಟ್ರೈ ಆ್ಯಂಡ್ ಲೆಟ್ ಮಿ ನೋ ಇನ್ ಅ ಕಮೆಂಟ್ ಸೆಕ್ಷನ್.